ಇದೆಲ್ಲದರ ನಡುವೆ ಪ್ರಜ್ವಲ್ ಪರ ವಕೀಲೆ ನಳಿನಾ ಅವರು ಕೂಡ ವಾದವನ್ನ ಯಾವ ರೀತಿಯಾಗಿ ಮಂಡಿಸಿದ್ರು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಎಸ್ಪಿಪಿಗಳು ಸಮಾಜಕ್ಕೆ ಸಂದೇಶ ನೀಡಬೇಕು ಅಂತ ವಾದ ಮಾಡಿದ್ದಾರೆ. ಯುವ ಸಂಸದನಾಗಿ ಪ್ರಜ್ವಲ್ ಜನಸೇವೆ ಮಾಡಿದ್ದಾನೆ. ಹಣ ಮಾಡಲೆಂದು ಪ್ರಜ್ವಲ್ ರಾಜಕಾರಣಕ್ಕೆ ಬಂದಿಲ್ಲ. ವಿಡಿಯೋ ಹೊರಗಡೆ ಬಂದಿದ್ದು ರಾಜಕೀಯ ದುರುದ್ದೇಶದಿಂದ. ಸಂತ್ರಸ್ತೆ ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ. ತನ್ನ ಸಂಸಾರದೊಂದಿಗೆ ಎಂದಿನಂತೆ ಜೀವನವನ್ನ ಸಾಗಿಸುತ್ತಿದ್ದಾರೆ. ಪ್ರಜ್ವಲ್ ಯುವಕನಾಗಿದ್ದು ಆತನ ಭವಿಷ್ಯವನ್ನ ಗಮನದಲ್ಲಿಡಬೇಕು. ಬಂಧನವಾದ ದಿನದಿಂದಲೂ ಜೈಲಿನಲ್ಲೇ ಇದ್ದಾನೆ. ಇವರ ತಾತ ಮಾಜಿ ಪ್ರಧಾನಿಯಾಗಿದ್ದಾರೆ. ಪ್ರಜ್ವಲ್ಗೆ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ. ಅವನ ಜೀವನ ಜೈಲಿನಲ್ಲೇ ಮುಗಿದು ಹೋಗಬಾರದು. ಗರಿಷ್ಠ ಶಿಕ್ಷೆಯ ವಾದಕ್ಕೆ ಪ್ರಜ್ವಲ್ ಪರ ವಕೀಲೆ ನಳಿನಾ ಈ ರೀತಿಯಾಗಿ ಆಕ್ಷೇಪವನ್ನ ಎತ್ತಿದ್ದಾರೆ. ಪ್ರಜ್ವಲ್ ಯುವಕ, ಆತನ ಭವಿಷ್ಯವನ್ನ ನ್ಯಾಯಾಲಯ ಗಮನದಲ್ಲಿಡಬೇಕು. ಬಂಧನವಾದ ದಿನದಿಂದಲೂ ಜೈಲಿನಲ್ಲೇ ಇದ್ದಾನೆ. ಇವರ ತಾತ ಮಾಜಿ ಪ್ರಧಾನಿಯಾಗಿದ್ದಾರೆ. ಪ್ರಜ್ವಲ್ಗೆ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ. ಅವನ ಜೀವನ ಜೈಲಿನಲ್ಲೇ ಮುಗಿದು ಹೋಗಬಾರದು. ಇದು ಪ್ರಜ್ವಲ್ ಪರ ವಕೀಲೆ ನಳಿನಾ ಅವರ ವಾದ. ಇಷ್ಟೆಲ್ಲ ಆದ ನಂತರ ಪ್ರಜ್ವಲ್ ಕಣ್ಣೀರು ಹಾಕ್ಬಿಟ್ಟಿದ್ದಾರೆ ಕೋರ್ಟ್ನಲ್ಲಿ. ಹಾಸನ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ನಾನು. ಚುನಾವಣೆ ವೇಳೆ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ನನಗೆ ಹಾಸನದಲ್ಲಿ ಒಳ್ಳೆಯ ಹೆಸರಿತ್ತು. ಯಾರು ಕೂಡ ನನ್ನ ವಿರುದ್ಧ ದೂರು ನೀಡಿಲ್ಲ. ಯಾವ ಮಹಿಳೆಯೂ ಅತ್ಯಾಚಾರ ಮಾಡಿದ್ದೆ ಅಂತ ಹೇಳಿಲ್ಲ. ಆದರೆ ಪೊಲೀಸರು ಈ ರೀತಿಯ ಕೆಲಸವನ್ನ ಮಾಡಿದ್ದಾರೆ. ನಾನು ಅಪರಾಧವನ್ನ ಎಸಗಿಲ್ಲ, ಅತ್ಯಾಚಾರ ಮಾಡಿಲ್ಲ. ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದಾರೆ. ಚುನಾವಣೆ ವೇಳೆಯೇ ಹೀಗೆ ಮಾಡಿದ್ದಾರೆ. ಪ್ರತಿದಿನ ವಿಚಾರಣೆಗೆ ಹಾಜರಾಗಿದ್ದೇನೆ. 6 ತಿಂಗಳಿನಿಂದ ನನ್ನ ತಂದೆ ತಾಯಿಯ ಮುಖ ನೋಡಿಲ್ಲ. ಕಣ್ಣೀರು ಹಾಕುತ್ತಲೇ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಕೋರ್ಟ್ನಲ್ಲಿ. ನಾನು ಮೆಕ್ಯಾನಿಕಲ್ ಓದಿದ್ದೇನೆ. ನನ್ನ ರೆಕಾರ್ಡ್ ಪರಿಶೀಲಿಸಿ ನಾನು ಮೆರಿಟ್ ವಿದ್ಯಾರ್ಥಿ. ದಯವಿಟ್ಟು ನನಗೆ ಶಿಕ್ಷೆಯನ್ನ ಕಡಿಮೆ ಮಾಡಿ ಅಂತ ಕಣ್ಣೀರಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಸೊ ಇಬ್ಬರು ಸರ್ಕಾರಿ ವಕೀಲರ ವಾದ ಆಲಿಸಿದ್ದಾರೆ ನ್ಯಾಯಾಧೀಶರು. ಎಲ್ಲ ವಾದ ಪ್ರತಿವಾದ ಆಲಿಸಿ ಈಗಾಗಲೇ ದೋಷಿ ಅಂತ ಹೇಳಿ ತೀರ್ಮಾನ ಆಗಿದೆ. ಇದೆಲ್ಲದರ ನಡುವೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಶಿಕ್ಷೆಯ ಪ್ರಮಾಣ ಜೀವಾವಧಿ ಶಿಕ್ಷೆ ಆದರೂ ಅಚ್ಚರಿ ಇಲ್ಲ, ಅಥವಾ 10 ವರ್ಷಕ್ಕಿಂತ ಶಿಕ್ಷೆಯಾದರೂ ಕೂಡ ಅಚ್ಚರಿ ಇಲ್ಲ. ಸೊ ಇಲ್ಲಿ ಜೀವಾವಧಿ ಶಿಕ್ಷೆನೇ ಆಗಬೇಕು ಅಂತ ಹೇಳಿ SPP ಅವರು ವಾದ ಮಂಡನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪರ ವಕೀಲೆ ವಾದ ಮಾಡಿರೋದು ಪ್ರಜ್ವಲ್ ಇನ್ನು ಯುವಕ, ಅವರ ಭವಿಷ್ಯದ ಬಗ್ಗೆ ಗಮನ ಕೊಡಬೇಕು ನ್ಯಾಯಾಲಯ ಅನ್ನೋ ನಿಟ್ಟಿನಲ್ಲಿ ವಾದ ಮಾಡಿದ್ದಾರೆ. ಕನಿಷ್ಠ ರೀತಿಯಲ್ಲಿ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ವಿಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಇದೆಲ್ಲ ಗಮನಿಸಿದ ಪ್ರಜ್ವಲ್ ರೇವಣ್ಣ ಗಾಳನೇ ಹತ್ತು ಬಿಟ್ಟಿದ್ದಾರೆ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ. ನಾನೇನು ತಪ್ಪು ಮಾಡಿಲ್ಲ, ಎಂದಿನಂತೆ ಅವರು ವಾದ ಇದ್ದೇ ಇದೆ. ಎಂದಿನಂತೆ ನಮ್ಮ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನನಗೆ ಒಳ್ಳೆ ಹೆಸರಿಟ್ಟು ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ಚುನಾವಣೆ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ. ಯಾರೂ ಕೂಡ ನನ್ನ ವಿರುದ್ಧ ದೂರು ಕೊಟ್ಟಿಲ್ಲ. ಯಾವ ಮಹಿಳೆಯೂ ಅತ್ಯಾಚಾರ ಮಾಡಿದ್ದೆ ಅಂತ ಹೇಳಿಲ್ಲ. ಆದರೆ ಪೊಲೀಸರು ಈ ರೀತಿಯಾಗಿ ಕೆಲಸ ಮಾಡಿದ್ದಾರೆ. ನಾನು ಅಪರಾಧ ಎಸಗಿಲ್ಲ, ಅತ್ಯಾಚಾರ ಮಾಡಿಲ್ಲ. ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದಾರೆ. ಚುನಾವಣೆ ವೇಳೆಯೇ ಹೀಗೆ ಮಾಡಿದ್ದಾರೆ. ಪ್ರತಿದಿನ ವಿಚಾರಣೆಗೆ ಹಾಜರಾಗಿದ್ದೇನೆ. 6 ತಿಂಗಳಿಂದ ನನ್ನ ತಂದೆ ತಾಯಿಯ ಮುಖ ನೋಡಿಲ್ಲ. ಕಣ್ಣೀರು ಹಾಕುತ್ತಲೇ ಈ ರೀತಿಯಾಗಿ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ.